ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ವ್ಲಾಗ್ ಹೇಗೆಲ್ಲ ಇರುತ್ತೆ ಅಂತ. ನಾವೀಗ ತಿರುಪತಿಗೆ ಹೋಗ್ತಾ ಇದ್ದೀವಿ. ಈಗ ರೈಲ್ವೆ ಸ್ಟೇಷನ್ ಹತ್ತಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಭೇಟಿ ಆಗ್ತೀವಿ. ನಂತರ ಬೆಂಗಳೂರಲ್ಲಿ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ನು. ನಾವು ಇಲ್ಲಿಂದನೇ ಹೊರಡೋದು. ನಮಗೆ ಇಲ್ಲಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ವಿಶ್ವಮಾನವ ಎಕ್ಸ್ಪ್ರೆಸ್ ಟ್ರೈನ್ಗೆ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನಾವು ತಿರುಪತಿ ಟ್ರೈನ್ನ ಹತ್ತಬೇಕು. ಹಾಗಾಗಿ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಂದಿದ ತಕ್ಷಣ ಹೊರಡೋಣ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇದೆ ಬೆಂಗಳೂರು ರೈಲ್ವೆ ಸ್ಟೇಷನ್ನು. ನಮಗೆ ಟ್ರೈನು 6 ಗಂಟೆಗೆಲ್ಲ ಬಂತು. ನಾವು 7 ಗಂಟೆ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಈ ಟ್ರೈನು ತಿರುಪತಿ ಎಕ್ಸ್ಪ್ರೆಸ್ ಟ್ರೈನು ನಮಗೆ 6ನೇ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ಹಾಗಾಗಿ ಟ್ರೈನ್ಗೋಸ್ಕರ ಕಾಯ್ತಿದ್ದೀವಿ ಫ್ರೆಂಡ್ಸ್. ಟ್ರೈನ್ ಬಂದಿದ ತಕ್ಷಣ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಬಂತು. ನಾವು 3 ತಿಂಗಳ ಮುಂಚೆನೇ ರಿಸರ್ವೇಷನ್ ಮಾಡಿಸಿದ್ವಿ. ನಮಗೆ ಕೋಚ್ ಬಂದು S10ನಲ್ಲಿ ಸಿಕ್ಕಿದೆ. S10ನಲ್ಲಿ ಸಿಕ್ಕಿದೆ ಅಲ್ವಾ ಫ್ರೆಂಡ್ಸ್. ಈಗ ಊಟ ಎಲ್ಲ ಮುಗಿಸಾಗಿದೆ. ಈಗ ಹೋಗಿ ಮನಿಕೊಳ್ಳೋದಷ್ಟೇ. ಈ ಟ್ರೈನು ನಮಗೆ 8:12ಕ್ಕೆ ಬಂದಿದೆ. ಹೊರಡೋದು ಬಂದು 8:15 ಹಂಗೆ ಹೊರಡುತ್ತೆ ಅಂತ ವೆರಿ ಸ್ಮೈಲ್ ಟ್ರೈನ್ ಆ್ಯಪಲ್ಲಿದೆ. ಹೊರಡುತ್ತೆ. ನಾವು ತಿಂಗಳ ಬರೋ ಇಲ್ಲಿ ನೋಡಿದರೆ ಈ ಸರಿ ಮಾತ್ರ ಜನ ತುಂಬಾ ಇದ್ದಾರೆ. ನೋಡಿ, ಜನರಲ್ ಕೋಚ್ ಮುಂದೆ ಹೋಗ್ತಿದ್ದಂಗೆ ಜನ ಹಿಂಗೆ ಓಡೋಗ್ತಾ ಇದ್ದಾರೆ ಸೀಟ್ ಇಟ್ಕೊಳ್ಳೋಕ್ಕೆ ಅಂತ. ಜನರಲ್ಲೂ ಅಷ್ಟೇ ಜನ ಇದ್ದರು, ರಿಸರ್ವೇಷನ್ ಕೋಚ್ಗಳೆಲ್ಲ ಅಷ್ಟೇ ಜನ ಇರ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾವು 3 ತಿಂಗಳು ಮುಂಚೆನೇ ಬುಕ್ ಮಾಡಿಸ್ಕೊಂಡಿದ್ವಿ. ಅದಕ್ಕೂ ವೆಯ್ಟಿಂಗ್ ಲಿಸ್ಟು 105 ಇದೆ. ಇವತ್ತಿಗೆ ನೋಡಿದ್ವಿಲ್ಲ ನಾವು. ಹಾಗಾಗಿ ತುಂಬಾ ಜನ ಇದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲ ದೇವ್ರ ಕೃಪೆ. ಹೆಂಗಾರು ಆಗಲಿ ನಾವು ಹೋಗಿ ತಿರುಮಲ ತಲುಪೋಣ. ನಮ್ಮದು S10 ಬೋಗಿ ಬಂತು. ಈಗ ಹೋಗಿ ನಮ್ಮ ಸೀಟ್ ಹೊಡಿಕೊಂಡು ಮನಿಕೊಳ್ಳೋದಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನು ಡಿಪಾರ್ಚರ್ ಆಗ್ತಾ ಇದೆ, ಅಂದರೆ ಹೊರಡ್ತಾ ಇದೆ. ಇವಾಗ ಬೆಂಗಳೂರು ಸ್ಟೇಷನ್ನ ಬಿಡ್ತಿದೆ. ಅಂದರೆ ಇವಾಗ ಟೈಮು 8:34 ಆಗಿರೋದ್ರಿಂದ ಟ್ರೈನು ಹೊರಡ್ತು. ನಮ್ಮದು ಊಟ ಎಲ್ಲ ಮುಗಿದಿದೆ ಅಲ್ವಾ ಫ್ರೆಂಡ್ಸ್. ಇನ್ನೇನಿಲ್ಲ, ಮನಿಕೊಳ್ಳೋದಷ್ಟೇ ಈಗ. ಅದು ಜನ ಯಾಕೆ ಜಾಸ್ತಿ ಇದ್ದಾರೆ ಅಂದರೆ ಈಗ ಕ್ರಿಸ್ಮಸ್ ಟೈಮ್ ಅಲ್ವಾ, ಕ್ರಿಸ್ಮಸ್ ವೆಕೇಷನ್ ಇರೋದ್ರಿಂದ ಎಲ್ಲ ಫ್ಯಾಮಿಲಿ ಹೊರಟಿರ್ತಾರಲ್ವ, ಹಾಗಾಗಿ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ರಶ್ ಇದೆ ಫ್ರೆಂಡ್ಸ್. ಬನ್ನಿ, ನಾನು ನಿಮಗೆ ಅಲ್ಪಿರಿ ಸ್ಟೆಪ್ಸ್ ಹತ್ರ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ಅಲ್ಪಿರಿ ಸ್ಟೆಪ್ಸ್ ಹತ್ರ ಲಗೇಜ್ ಕೌಂಟರ್ ಇದೆ. ಅಲ್ಲಿ ನಿಮ್ಮ ಲಗೇಜ್ ಎಲ್ಲ ಹಾಕಿ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾವು ನಮ್ಮ 3 ಲಗೇಜ್ನ ಲಗೇಜ್ ಕೌಂಟ್ರಲ್ಲಿ ಹಾಕಿದ್ದೀವಿ. ಈಗ ಮುಂದೆ ನಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಹೋಗ್ತಿರೋದ್ರಲ್ಲಿ ನೋಡಿ, ಮೇಲ್ಗಡೆ ಆರ್ಚಲ್ಲಿದೆ ಅಲ್ಪಿರಿ ಫುಟ್ಪಾತ್ ಅಂತ. ಅಂದರೆ ಇದರೊಳಗಸಿನ ನಮ್ಮ ಪಾದಯಾತ್ರೆನ ನಾವು ಶುರು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಹಂಗೆ ಮುಂದೆ ನಾವು ಪೂಜೆ ಮಾಡೋಕ್ಕೋಸ್ಕರ ಕಾಯಿ, ತುಳಸಿ ಪತ್ರ, ಹೂವೆಲ್ಲ ತೊಗೊಂಡಿದ್ದೀವಿ. ಇದು 50 ರೂಪಾಯಿ ಮಾಡ್ತಿರ್ತಾರೆ, ಅದಕ್ಕೆ ತೊಗೊಂಡಿದ್ವಿ. ಪೂಜೆ ಮಾಡೋಕ್ಕಂತ ತೊಗೊಂಡಿದ್ದು. ಈಗ ಪೂಜೆ ಮಾಡ್ತಿದ್ದೀವಿ. ಪೂಜೆ ಮುಗಿಸಿ ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಮುಗಿಸಿ ನಾವು ಮುಂದೆ ಹೊರಟಿದ್ದೀವಿ. ಜನ ಮಾತ್ರ ತುಂಬಾ ಇದ್ದಾರೆ. ಈಗ ನಾವೊಂದು 10 ಸ್ಟೆಪ್ಸ್ನ ಮುಗಿಸಿ ಮುಂದೆ ಹೋಗ್ತಾ ಇದ್ದೀವಿ. ನಮಗೆ ಅಲ್ಪಿರಿಲಿ ಹತ್ಬೇಕಾದ್ರೆ ಯಾವುದೇ ಥರ ತೊಂದರೆ ಆಗ್ತಿದ್ದಂಗೆ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. TTD ಜಲಪ್ರಸದಂ ಕೂಡ ಇದೆ. ಜಲಪ್ರಸದಂ ಅಂದರೆ ನೀರಂತ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ಥರ 3 ಕಡೆ ಏನೋ ಇದೆ. ಆರಾಮಾಗಿ ನಮ್ಗೆ ಏನಾದರೂ ಬಾಯಾರಿಕೆ ಆದರೆ ಎಲ್ಲ ನೀರು ಕುಡ್ಕೊಂಡು ಹೋಗ್ಬೋದು. ನೋಡಿ, ಅಲ್ಪಿರಿಯಲ್ಲಿ ಈ ಥರ ಮೂರ್ತಿ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಚೆನ್ನಾಗಿರುತ್ತೆ, ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ಮುಂದೆ ಹೋಗ್ತಾ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ. ಅಲ್ಲಿ ನಾವು ಕೈ ಮುಕ್ಕೊಂತ ಮುಂದೆ ಹೋದರೆ ನಮ್ಮ ಪಾದಯಾತ್ರೆ ಮುಂದುವರಿತಾ ಇರುತ್ತೆ. ಈಗ ಇದಾಗ್ತಿದ್ದಂಗೆ ಸಿಗೋದು ನಮಗೆ ನೆಕ್ಸ್ಟು ರಾಜಗೋಪುರ ಆದಮೇಲೆ ಮೈಸೂರು ಗೋಪುರ, ಹೀಗೆ ಗೋಪುರಗಳು ಸಿಗ್ತಾ ಹೋಗುತ್ತೆ. ರಾಜಗೋಪುರ ಫುಲ್ ತೋರ್ಸೋಕ್ಕಾಗಿಲ್ಲ ನಾನು ವಿಡಿಯೋದಲ್ಲಿ, ಯಾಕಂದರೆ ರಾಜಗೋಪುರ ಅರ್ಧಕ್ಕೆ ಶೆಲ್ಟ್ರ್ ಹಾಕಿದ್ದಾರೆ, ಅದಿನ್ನೂ ತೆಗ್ದಿಲ್ಲ ಫ್ರೆಂಡ್ಸ್. ಹಂಗಾಗಿ ಬರೀ ರಾಜಗೋಪುರ ಅಂತ ಇದು ತೋರಿಸ್ತಾ ಇದ್ದೀನಿ. ಅದೆಷ್ಟಿತ್ತು ಅಷ್ಟು. ನೋಡಿ ಫ್ರೆಂಡ್ಸ್, ರಾಜಗೋಪುರದ ಇನ್ಸ್ಟ್ರಕ್ಷನ್ ಎಲ್ಲ ಬರೆದಿದ್ದಾರೆ. ರಾಜಗೋಪುರದ ಹಿಸ್ಟ್ರಿ ಬಗ್ಗೆ ಎಲ್ಲ ಅದನ್ನೆಲ್ಲ ಓದ್ಕೊತ ಮುಂದೆ ಹೋಗೋದು. ನೋಡಿ ಫ್ರೆಂಡ್ಸ್, ಇದು ಹಳೆಯ ಕಾಲದ ಕಟ್ಟಡ ಹೆಂಗಿದೆ ಅಂತ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಅವಾಗ ಕಟ್ಟಬೇಕಾದ್ರೆ ನಾವು ಸುಮಾರು ಮೆಟ್ಲು ಹತ್ತುವಾಗ 4:15 ಆಗಿತ್ತು. 4:15ಗೆ ಹತ್ತಕ್ಕೆ ಶುರು ಮಾಡಿದ್ದೀವಿ ಅಂದರೆ ನಾವು ಒಂದು
9 o'clock ಅಥವಾ 9:30 ಅಷ್ಟೊತ್ತಿಗೆ ಹೋಗ್ಬೋದು ಅಂತ ನನ್ನ ಅಂದಾಜು. ನೋಡೋಣ ಬನ್ನಿ ಫ್ರೆಂಡ್ಸ್, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ತಿರುಮಲಗೆ ಅಂತ. ನಾವು ಹಿಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದರೆ ನೆಕ್ಸ್ಟ್ ನಮಗೆ ದಶಾವತಾರಗಳು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ನೇ ಅವತಾರ ಬಂದು ಮತ್ಸ್ಯ ಅವತಾರ ಅಂತ. ಮತ್ಸ್ಯ ಅವತಾರದಲ್ಲಿ ಮತ್ಸ್ಯ ಅವತಾರದಲ್ಲಿರೋ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಹೋಗಿದ್ದಾರೆ. ಹೀಗೆ 10 ದಶಾವತಾರಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋಗಿದ್ದಾರೆ ಫ್ರೆಂಡ್ಸ್. ಹಂಗೆ ಅಲ್ಲಿ ಚೆಕಿಂಗ್ ಕೌಂಟರ್ ಇತ್ತು. ನಾವು ಚೆಕಿಂಗ್ ಮುಗಿಸ್ಕೊಂಡು ಮುಂದೆ ಬಂದ್ವಿ. ಈಗ ನಾವು ಫಸ್ಟ್ನೇ ಗೋಪುರದ ಹತ್ರ ಫಸ್ಟ್ನೇ ಮಂಟಪದ ಹತ್ರ ಹೋಗ್ತಾ ಇದ್ದೀವಿ. ಗೋಪುರ ಅಲ್ಲ, ಫಸ್ಟ್ನೇ ಮಂಟಪದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ಫಸ್ಟ್ನೇ ಮಂಟಪ. ಅಲ್ಲಿ 50-100 ಹೀಗೆ ಸ್ಟೆಪ್ಸು ಶುರು ಆಗ್ತಾ ಹೋಗುತ್ತೆ. ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ತೋಕ್ಕೆ ಶುರು ಮಾಡ್ತೀವಿ. ನಾವು ಹತ್ತೋದನ್ನ ನಾವು ಸುಸ್ತು ಅಂದ್ಕೊತೀವಿ ಫ್ರೆಂಡ್ಸ್. ಬಟ್ ಕೆಲವರು ಕರ್ಪೂರ ಹಚ್ಕೊಂಡು ಅರಿಶಿನ ಕುಂಕುಮ ಒಂದೊಂದು ಮೆಟ್ಲಿಗೆ ಹಚ್ಕೊಂಡು ಕೆಲವರು ನಮಸ್ಕಾರ ಮಾಡ್ಕೊಂಡೆಲ್ಲ ಹತ್ತುತ್ತಾ ಇರ್ತಾರೆ. ಅವ್ರದ್ದೆಲ್ಲ ಎಷ್ಟು ಕಷ್ಟ ಅನಿಸುತ್ತೆ ನೋಡಿದಾಗ. ಅವ್ರನ್ನ ನೋಡಿದಾಗ ನಾವು ಹತ್ತೋದೇನು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಈಗೆಲ್ಲ ಹಚ್ತಾ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ನಾವು ಈ ಸರಿ ಫ್ರೆಂಡ್ಸ್ 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಈಗ 300 ರೂಪಾಯಿ ಟಿಕೆಟ್ನ ಅಡ್ವಾನ್ಸಾಗಿ 2 ತಿಂಗಳು ಮುಂಚೆನೇ ಬಿಡ್ತಿರೋದ್ರಿಂದ ನಾವು 300 ರೂಪಾಯಿ ಟಿಕೆಟ್ನ ಅಕ್ಟೋಬರ್ ಅನಿಸುತ್ತೆ, ಅಕ್ಟೋಬರಲ್ಲಿ ಏನೋ ಬುಕ್ ಮಾಡ್ಕೊಂಡಿದ್ವಿ, ಡಿಸೆಂಬರ್ ತಿಂಗಳಿಗೆ. ಹಾಗಾಗಿ ಈಗ 25ನೇ ತಾರೀಕಿಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ದರ್ಶನ ಅಂತ. ಹಾಗಾಗಿ ಬುಕ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇವತ್ತು ಬೆಟ್ಟ ಎಲ್ಲ ಹತ್ತು ಮುಗಿಸಿ ಸಂಜೆ 8 ಗಂಟೆಗೆ ನಮ್ಗೆ ದರ್ಶನಕ್ಕಿದೆ. ಎಲ್ಲ ಫ್ರೆಶ್ ಅಪ್ ಆಗಿ ನಾವು 8 ಗಂಟೆಗೆ ದರ್ಶನಕ್ಕೆ ಹೋಗಬೇಕು ಫ್ರೆಂಡ್ಸ್. ಹಾಗಾಗಿ ಈ ಸರಿ 300 ರೂಪಾಯಿ ಟಿಕೆಟ್ ಮಾಡಿಸಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಮೈಸೂರು ಗೋಪುರ ಅಂತ. ಈ ಮೈಸೂರು ಗೋಪುರ ನಮಗೆ 250 ಮೆಟ್ಲು ಆಗ್ತಿದ್ದಂಗೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು 250 ಮೆಟ್ಲನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬಾ ಜನ ಇದ್ದರು, ಅದೇ ಹೇಳಿದ್ನಲ್ಲ ವೆಕೇಷನ್ ಇತ್ತು ಅಂತ, ಹಾಗಾಗಿ ಜನ ಜಾಸ್ತಿನೇ ಇದ್ದರು. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ, ಆನೆ ಇರೋ ಥರ ಕೆತ್ತನೆ ಮಾಡಿದ್ದಾರೆ. ಈ ಥರ ಎಲ್ಲ ದೇವಸ್ಥಾನಗಳು ನಮಗೆ ಸ್ಟೆಪ್ಸ್ ಹತ್ಬೇಕಾದ್ರೆ ಸಿಗ್ತಾ ಹೋಗುತ್ತೆ. ಈಗ 4:50 ಆಗಿದೆ ಫ್ರೆಂಡ್ಸ್. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ನಾಗ ಬರ್ತಾ ಬರ್ತಾ ಸ್ಟೆಪ್ಸು ತುಂಬಾ ಎತ್ತರ ಆಗುತ್ತೆ. ತುಂಬಾ ಜನ ಇದ್ದರು. ಇಲ್ಲೂ ಅದೇ ಥರನೇ ಏನು ಗೋಡೆಯಲ್ಲಿ ಆಂಜನೇಯ ಸ್ವಾಮಿನ ಕೆತ್ತನೆ ಮಾಡಿದ್ದಾರೆ. ಅದೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಆರಾಮಾಗಿ ಹೋಗೋಕ್ಕೆ. ಗಾಳಿ ಗೋಪುರದ ಕೆಳಗಡೆ ನಮಗೆ ಗಾಳಿ ವಾತಾವರಣ ಸ್ವಲ್ಪ ಕಡಿಮೆ ಬೀಸೋದ್ರಿಂದ ಜಾಸ್ತಿ ಪ್ರೆಷರ್ ತೊಗೊಂಡು ಹತ್ತೋ ಅವಶ್ಯಕತೆ ಇರೋಲ್ಲ. ನಿಧಾನಕ್ಕೆ ಹತ್ಕೊಂಡು ಹೋಗಬೇಕು ಹಾಗಂತ ಮೈಕಲ್ಲೂ ಅನೌನ್ಸ್ ಮಾಡ್ತಿರ್ತಾರೆ. ನಾನು ಹಾಗಾಗಿ ಹೇಳಿದೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು 3ನೇ ಗೋಪುರ ಹತ್ರ ಇದ್ದೀವಿ. ಈ ಗೋಪುರದ ಹೆಸರು ಗೊತ್ತಿಲ್ಲ, ಹಾಗಾಗಿ ಈಗ 3ನೇ ಗೋಪುರ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ 700 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಹೀಗೆ ನಮಗೆ ದಶಾವತಾರಗಳಲ್ಲಿ ಅವತಾರಗಳು ಸಿಗ್ತಾ ಹೋಗುತ್ತೆ. ನೋಡ್ಕೊತ ನಾವು ಮುಂದೆ ಹೋಗ್ಬೋದು ಫ್ರೆಂಡ್ಸ್. ತುಂಬ ಕರ್ಪೂರ ಹಚ್ಚೋರೆಲ್ಲ ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿದ್ನಲ್ಲ, ಇವರು ನಾನು 100 ಮೆಟ್ಲಿಂದ ಹತ್ತುತ್ತಿರುವಾಗಿಂದನೂ ಹಚ್ತಾನೆ ಬರ್ತಾ ಇದ್ದಾರೆ. ಈಗಾಗಲೇ 800 ಮೆಟ್ಲು ಕಂಪ್ಲೀಟ್ ಆಗ್ತಿದೆ, ಆದರೂ ಹಚ್ತಾನೆ ಬರ್ತಿದ್ದಾರೆ. ಅವ್ರ ಕಷ್ಟ, ಅವ್ರು ಏನು ಅರಿಕೆ ಮಾಡ್ಕೊಂಡಿರ್ತಾರೋ ಅದನ್ನು ನೆರವೇರ್ಸೋಕ್ಕೋಸ್ಕರ ಹಚ್ಕೊತಾ ಬರ್ತಾರೆ ಫ್ರೆಂಡ್ಸ್. ಇಂಥ ಭಕ್ತರನ್ನೆಲ್ಲ ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ನಾವು ಬರೀ ನಡ್ಕೊಂಡು ಹೋಗೋದು ಕಷ್ಟ ಅಂತ ಇದು ಮಾಡ್ತೀವಿ, ಬಟ್ ಅವರು ಕರ್ಪೂರ ಎಲ್ಲ ಹಚ್ಕೊಂಡು ಅವರೆಷ್ಟು ಕಷ್ಟ ಬೀಳ್ತಾರಲ್ವ ಫ್ರೆಂಡ್ಸ್. ಅವ್ರನ್ನ ನೋಡಿದಾಗ ನಮಗೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ನಮಗೆ ಸುಸ್ತಾಗಬಾರ್ದು ಅಂತ ನಾವೇನು ಮಾಡ್ತೀವಿ ಅಂದರೆ ಗ್ಲೂಕೋಸ್ ಪೌಡ್ರನ್ನ ತೊಗೊಂಡೋಗಿರ್ತೀವಿ ಫ್ರೆಂಡ್ಸ್. ಗ್ಲೂಕೋಸ್ ಪೌಡ್ರ್ ತೊಗೊಂಡೋಗೋದ್ರಿಂದ ನಮಗೆ ಹ್ಯುಮ್ಯಾನಿಟಿ ಪವರ್ ಬರುತ್ತೆ. ಆ ಗ್ಲೂಕೋಸ್ ಪೌಡ್ರ್ ತಿಂದಾಗ ಸ್ವಲ್ಪ ನೀರು ಕುಡಿಯೋದು ಕಡಿಮೆ ಆಗೋದ್ರಿಂದ ನಮಗೆ ಜಾಸ್ತಿ ಪವರ್ ಬರುತ್ತೆ. ಹಾಗಾಗಿ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹಾಗಾಗಿ ನಾವು ಗ್ಲೂಕೋಸ್ ಪೌಡ್ರನ್ನ ಯೂಸ್ ಮಾಡ್ತೀವಿ. ಗ್ಲೂಕೋಸ್ ಅಂಶ ಇರೋದ್ರಿಂದ ನಮಗೆ ಸುಸ್ತು, ಆಯಾಸ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಗ್ಲೂಕೋಸ್ನ ಯೂಸ್ ಮಾಡ್ತೀವಿ. ನೀವು ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಮನೆಯಿಂದನೇ ಮೆಡಿಷನ್ಸ್ ಎಲ್ಲ ತಂದಿರಿ. ಯಾಕಂದರೆ ಪ್ರಿಕಾಷನರಿ ನಾವು ರೆಡಿ ಇರಬೇಕಲ್ವ ಸ್ಟೆಪ್ಸ್ ಎಲ್ಲ ಹತ್ತುವಾಗ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಕ್ಕಿಂತ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಮ್ಗೆ ಏನೇನು ಮೆಡಿಷನ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಮೆಡಿಷನ್ ಏನಿದೆ ಅದನ್ನೆಲ್ಲ ತೊಗೊಂಡೋಗೋದು ಒಳ್ಳೆಯದು ಫ್ರೆಂಡ್ಸ್. ಈಗಂತ ಹೇಳ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸ್ಟೆಪ್ಸ್ ಎಷ್ಟು ಎತ್ತರ ಇದೆ ಅಂತ 10 ವರ್ಷದಿಗೆ ಸುಸ್ತಾಗೋಗುತ್ತೆ ಫ್ರೆಂಡ್ಸ್, ಅಷ್ಟಿದೆ.
ಈಗ ಟೈಮು 5:55 ಆಗಿದೆ. ಹತ್ರ ಗಾಳಿಗೋಪುರದ ಹತ್ರ ಬಂದಿದ್ದೀವಿ. ತುಂಬಾ ಸುಸ್ತಾಯಿತು ಫ್ರೆಂಡ್ಸ್. ಆದರೂ ಗ್ಲುಕೋಸ್ ತಿಂದ್ರೂ ಕೂಡ ತುಂಬಾ ಸುಸ್ತಾಯಿತು. ಇನ್ನೇನು ಗಾಳಿಗೋಪುರದ ಹತ್ರ ಬಂದ್ವಿ ಫ್ರೆಂಡ್ಸ್. ನೋಡಿ ನಮ್ಮಮ್ಮ ಎಷ್ಟೊಂದು ಸುಸ್ತಾಗಿದೆ ಅಂತ. ಫೈನಲಿ ನಾವು 6 ಗಂಟೆಗೆ ಗಾಳಿಗೋಪುರ ತಲುಪಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ಗಾಳಿಗೋಪುರ. ಈ ಗಾಳಿಗೋಪುರ ಬಿಟ್ಟ ಮೇಲೆ ನಮಗೆ ಹಲವಾರು ದೇವಸ್ಥಾನಗಳು ಸಿಗುತ್ತೆ, ತಿಂಡಿ ತಿನ್ನೋಕ್ಕೆ ಹೋಟ್ಲುಗಳೆಲ್ಲ ಸಿಗುತ್ತೆ. ಆರಾಮಾಗಿ ಗಾಳಿ ಬೀಸುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ ನಾನು ಹೇಳ್ದಂಗೆ ತಿಂಡಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಹೋಟ್ಲುಗಳು ಬೇಜಾನಿದೆ. ಅವರು ಕರೀತಾ ಇರ್ತಾರೆ ತಿಂಡಿ ತಿನ್ಬರ್ರಿ ಅಂತ. ಆದಷ್ಟು ಬೆಳಗ್ಗೆ ಯಾರು ತಿನ್ನಲ್ಲ, 7 ಗಂಟೆ ಮೇಲೆ ಅವರಿಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಹಾಗಾಗಿ ಅವರು 24 ಅವರ್ಸ್ ಓಪನ್ ಮಾಡಿರ್ತಾರೆ. ಬೆಟ್ಟ ಯಾವಾಗಿಂದ ಓಪನ್ ಇರುತ್ತೆ ಅವಾಗಿಂದ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹೋಟ್ಲುಗಳನ್ನ. ಈಗ ನಾವು ಗಾಳಿಗೋಪುರ ಬಿಟ್ಟು ಮುಂದೆ ಹೋಗ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ಹಾಸ್ಪಿಟಲ್ಲು. ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಈ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ಹೆಲ್ತ್ ಪ್ರಾಬ್ಲಮ್ ಏನಿದೆಯೋ ಹೇಳಿದ್ರೆ ಅವರು ಅದಕ್ಕೆ ತಕ್ಕನ ಚಿಕಿತ್ಸೆ ಕೊಡ್ತಾರೆ. ನಿಮ್ಗೆ ಯಾರಿಗಾದ್ರು ಹೆಲ್ಪ್ ಆಗೋಂಗಿದ್ರೆ ಈ ಹಾಸ್ಪಿಟಲ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. 2080 ಮೆಟ್ಲಿಗೆ ನಮಗೆ ಗಾಳಿಗೋಪುರ ಸ್ಟೆಪ್ಸ್ ಸಿಗೋದು. ಅದಾದಮೇಲೆ ನೆಕ್ಸ್ಟ್ ನಮಗೆ ಹಿಂಗೆ 2100, 2200 ಹಂಗೆ ಸಿಗ್ತಾ ಹೋಗುತ್ತೆ ಸ್ಟೆಪ್ಸು. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಗಾಳಿಗೋಪುರ ಕೆಳಗೆ ನಮಗೆ ಸ್ಟೆಪ್ಸು ಎತ್ತತ್ರ ಒಂದಾದ್ಮೇಲೆ ಒಂದೊಂದಿರುತ್ತೆ. ಬಟ್ ಗಾಳಿಗೋಪುರ ಆದಮೇಲೆ ನಮಗೆ ಸ್ಟೆಪ್ಸ್ ಹಂಗಿರಲ್ಲ. ಒಂದು 4 ಸ್ಟೆಪ್ಸ್ ಆದರೆ ಒಂದು ಸ್ವಲ್ಪ ದೂರ ನಡೆಯೋದು, ವಾಕ್ವೇ ಎಲ್ಲ ಇರುತ್ತೆ. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೋಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಸೈಡಲ್ಲೆಲ್ಲ ಕಲ್ಲೆಲ್ಲ ಜೋಡಿಸ್ತಾ ಇದ್ದಾರೆ. ಆ ಥರ ಕಲ್ಲು ಜೋಡಿಸೋದೇನು ಅಂದರೆ, ನಾವು ಮನೆ ಏನಾದ್ರು ಕಟ್ಟಬೇಕಂತ ಅಂದ್ಕೊಂಡಿದ್ರೆ ಆ ಥರ ಕಲ್ಲು ಜೋಡಿಸಿಟ್ರೆ ನಮ್ಮ ಮನೆ ಕಟ್ತೀವಿ ಅನ್ನೋದೊಂದು ಅಭಿಪ್ರಾಯ. ಅದು ನಂಬಿಕೆಯಿಂದ ಕಟ್ತಾರೆ ಎಲ್ಲರೂ ಕಲ್ಲನ್ನ. ನಾನು ಒಂದು ಸರಿ ಕಟ್ಟಿದ್ದೆ, ಅದಾದಮೇಲೆ ಮತ್ತೆ ಏನು ಟ್ರೈ ಮಾಡಿಲ್ಲ. ಈ ಥರ 2 ಸ್ಟೆಪ್ಸ್ ಎಲ್ಲ ಇರೋದ್ರಿಂದ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ಈಗ ಮುಂದೆ ಹೋಗೋಣ. ಫ್ರೆಂಡ್ಸಿಗೆ ನಡ್ಕೊಂಡು ಹೋಗ್ತಾ ಟೈಮ್ ಅಲ್ಲಿ 7 ಗಂಟೆ ಆಯಿತು. ಈಗ ನಮಗೆ ನೆಕ್ಸ್ಟ್ ಸಿಗೋದು ಆಂಜನೇಯ ಸ್ವಾಮಿ ಸ್ಟ್ಯಾಚು. ಆಂಜನೇಯ ಸ್ವಾಮಿ ಸ್ಟ್ಯಾಚು ಹತ್ರ ಹೋದರೆ ಅಲ್ಲಿ ನಾವು ಟೀ ಮತ್ತು ಟಿಫನ್ ಮಾಡ್ತೀವಿ. ಹಾಗಾಗಿ ಹೋಗೋಣ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಬರೋ ತನಕ ನಾವೆಲ್ಲೂ ಕುಂತಿಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನಾವು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಹಾಗಾಗಿ ವಿಡಿಯೋನ ನೋಡ್ತಾನೆ ಇರಿ ಫ್ರೆಂಡ್ಸ್.
ನೋಡಿ ಈಗ ಬ್ರಿಡ್ಜ್ ಎಲ್ಲ ದಾಟಿ ಮುಂದೆ ಹೋಗ್ದಂಗೆ ಸಿಗೋದು ನಮಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು. ಆಲ್ರೆಡಿ ಬೆಳಕು ಕರೀತು, ಈಗಾಗಲೇ ಟೈಮ್ 6:54 ಆಗಿದೆ, ಇನ್ನು 5 ನಿಮಿಷ ಇದೆ 7 ಗಂಟೆಗೆ. ಹೋಗ್ತಾ ಹಿಂಗೆ ಮುಂದೆ ಹೋಗ್ತಾಯಿದ್ರೆ ಅಲ್ಲೇ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಸ್ಟ್ಯಾಚು. ಈ ಆಂಜನೇಯ ಸ್ವಾಮಿ ಸ್ಟ್ಯಾಚು ನೀವು ನೋಡಬೇಕಂದ್ರೆ ಬೆಟ್ಟ ಹತ್ಕೊಂಡೇ ಬಂದು ನೋಡಬೇಕಂತ ಏನಿಲ್ಲ. ಆ ಕಡೆಯಿಂದ ತಿರುಮಲ ಕೆಳಗಿಳಿಯೋ ದಾರಿ ಇದೆಯಲ್ಲ, ಆಗಸ್ ಬಂದರೂ ನಿಮಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಗುತ್ತೆ. ನೋಡಿ ಇದೆ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇದೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇರೋ ಜಾಗ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಮಾರು 2,500 ಮೆಟ್ಲಾಗಿರುತ್ತೆ. ಬಂದಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ವಿಗ್ರಹಕ್ಕೆ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡ್ತೀವಿ. ನೋಡಿ ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಆಂಜನೇಯ ಸ್ವಾಮಿ ಸ್ಟ್ಯಾಚು ಪಕ್ಕ ಒಂದು ಹೋಟ್ಲಿದೆ, ಅಲ್ಲಿ ತೊಗೊಂಡಿದ್ವಿ, ನಮ್ಗೆ ಸುಸ್ತಾಗಿತ್ತು ಅಂತ. ಟಿಫನ್ ಎಲ್ಲ ಮುಗಿಸಿ ಮುಂದೆ ಬರ್ತಿದ್ದಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜಿಂಕೆಗಳೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ಎಲ್ಲ ಬಿಸ್ಕೆಟು ಏನೇನು ತಂದಿದ್ರೆಲ್ಲ ಹಾಕ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಂತೂ ಇಂತೂ ಈಗ 7:30 ಆಯಿತು. ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹತ್ರ. ಯಾಕಂದರೆ ನಾವು ಗಾಳಿಗೆ ಫುಲ್ಲು ಸ್ಟೆಪ್ಸ್ ಸ್ಟಾರ್ಟ್ ಮಾಡಿದಾಗಿಂದ ಆಂಜನೇಯ ಸ್ವಾಮಿ ಸ್ಟ್ಯಾಚುವರೆಗೂ ಎಲ್ಲೂ ಕುಂತಿರಲಿಲ್ಲ, ತುಂಬಾ ಸುಸ್ತಾಗಿತ್ತು. ಹೊಟ್ಟೆಗೂ ಕೂಡ ಏನೂ ತಿಂದಿರಲಿಲ್ಲ, ಕಾಫಿನೂ ಕುಡ್ದಿರಲಿಲ್ಲ, ಟೀನೂ ಕುಡ್ದಿರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹತ್ರ ಬೇಗ 7 o'clockಗೆಲ್ಲ ನಡ್ಕೊಬಂದು ಅಲ್ಲಿ ಸ್ವಲ್ಪ 7:30 ತನಕ ರೆಸ್ಟ್ ಮಾಡಿ ಟಿಫನ್ ಮಾಡಿ ಟೀ ಕುಡಿದು ಎಲ್ಲ ಮುಗಿಸಿ ನಾವು 7:30 ಹಂಗೆ ನಡ್ಕೊಬರೋಕ್ಕೆ ನೆಕ್ಸ್ಟ್ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್ ಮುಂದೆ ಬರ್ತಾ ಬರ್ತಾ ತುಂಬಾ ಇದು ಚಿಲ್ಡ್ ವೆದರ್ ಇದೆ. ನೋಡಿ ಫಾಗ್ ಎಲ್ಲ ಹೇಗೆ ಹೋಗ್ತಾಯಿದೆ ಅಂತ, ತುಂಬಾ ಹಿಮ ಸುರಿತಾ ಇತ್ತು. ನಾವೇನೋ ಅಂದ್ಕೊಂಡಿದ್ವಿ ತುಂಬಾ ಸೆಕೆ ಇದೆ ತಿರುಮಲದಲ್ಲಿ ಅಂತ. ತಿರುಮಲದಲ್ಲಿ ತುಂಬಾ ಚಳಿ ಇದೆ. ಬರ್ತಾ ಆಂಜನೇಯ ಸ್ವಾಮಿ ಸ್ಟ್ಯಾಚು ಬಿಟ್ಟ ಮೇಲಂತೂ ತುಂಬಾ ಫಾಗ್ ಆಗೋಯಿತು. ನಮ್ಮ ಮುಂದಿನ ದಾರಿ ಏನಂತಲೇ ಕಾಣ್ತಾ ಇರಲಿಲ್ಲ, ಅಷ್ಟು ಫಾಗು ಬೆಳಗ್ಗೆನೇ. ಇದಂತೂ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಈ ಥರ ಫಾಗಲ್ಲಿ ಚಿಲ್ಡ್ ವೆದರಲ್ಲಿ ಯಾವತ್ತೂ ನಾವು ನಡ್ಕೊಂಡು ಹೋಗಿಲ್ಲ. ಮೆಟ್ಲತ್ಬೇಕಾದ್ರೆ ಯಾವತ್ತೂ ನಮ್ಗೆ ಆಗ್ತಿದ್ದಿದ್ದು ಸೆಕೆನೇ, ಬಟ್ ಈ ಸರಿ ಮಾತ್ರ ಈ ಥರ ಚಿಲ್ಡ್ ವೆದರ್ ಇತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಮಾತಾಡ್ತಾ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಕೂಡ ನಾವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ನೋಡಿ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಬಿಟ್ಟರೆ ನಮಗೆ ಮುಂದೆ ಸಿಗೋದು ರೋಡಲ್ಲಿ ನಡ್ಕೊಂಡು ಹೋಗೋ ಅಂಥ ದಾರಿ ಸಿಗುತ್ತೆ. ಆ ರೋಡ್ ದಾಟೋ ಅಂಥ ಸಂದರ್ಭ ಇತ್ತು ಆವಾಗ. ಈಗ ಆ ಥರ ಮಾಡಿಲ್ಲ, ಮೇಲ್ಗಡೆ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ದಾಟಿ ನಿಮಗೆ ಕೆಳಗೆ ಇಳಿದ್ರೆ ನೀವು ನಾವು ಮುಂದೆ ರೋಡಲ್ಲಿ ನಡ್ಕೊಂಡು ಹೋಗೋವಂಥ ದಾರಿ ಸಿಗುತ್ತೆ. ಹಾಗಾಗಿ ಇದೊಂದು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಸಹ ತುಂಬಾ ಚಿಲ್ಡ್ ವೆದರ್ ಇತ್ತು. ನಾವಂತೂ ಏನಾದರೂ ಸ್ವೆಟ್ರ್ ಏನಾದ್ರು ತರಬೇಕಾಗಿತ್ತೇನಪ್ಪ ಅನ್ನೋಷ್ಟು ತುಂಬಾ ಚಳಿ ಇತ್ತು. ನಾವೇನು ತಗೊಂಡೋಗಿರಲಿಲ್ಲ, ಆ್ಯಕ್ಚುಲಿ ಸೆಕೆ ಇರುತ್ತೆ ಅಂತ. ನಾವು ಇಮ್ಯಾಜಿನ್ ಮಾಡ್ಕೊತಿದ್ದೀವಿ ಇವಾಗಲೇ ಹಿಂಗಿರಬೇಕಾದ್ರೆ ದರ್ಶನಕ್ಕೆ ಹೋದಾಗ ಎಷ್ಟು ಚಳಿ ಇರ್ಬೋದು ಅಂತ. ಗೊತ್ತಿಲ್ಲ ಫ್ರೆಂಡ್ಸ್, ನಾವು ಆದರೂ ಸೇಫ್ಟಿಗೆ 1-2 ಸ್ವೆಟ್ರ್ಗಳನ್ನ ತಂದಿದ್ದೀವಿ. ಹಾಗಾಗಿ ನೋಡೋಣ ಮುಂದೆ ತಿರುಮಲದಲ್ಲಿ ಎಷ್ಟು ಚಳಿ ಇದೆ ಅಂತ ಗೊತ್ತಿಲ್ಲ. ಇಲ್ಲೇ ಎಷ್ಟು ಚಳಿ ಇರಬೇಕಾದ್ರೆ ಬೆಟ್ಟದಲ್ಲೂ ತುಂಬಾ ಚಳಿ ಇರುತ್ತೆ. ಬನ್ನಿ ಫ್ರೆಂಡ್ಸ್ ಹೀಗೆ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ನಾವು 8 ಗಂಟೆಗೆ ಮೊಣಕಾಲ್ಮುರಿ ಬೆಟ್ಟದ ಹತ್ರ ಬಂದ್ವಿ. ನೋಡಿ ಹೇಗೆ ಹೋಗ್ತಿದೆ ಫಾಗು ಅಂತ, ತುಂಬಾ ಚಿಲ್ಡ್ ವೆದರ್ ಇತ್ತು. ಹಾಗಾಗಿ ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ. ಇವಾಗೇನು ಸೆಕೆ ಆಗ್ತಿರಲಿಲ್ಲ. ನೋಡಿ ರೋಡೆಲ್ಲ ಹೇಗೆ ಕಾಣ್ತಿದೆ ಅಂತ ಫಾಗಲ್ಲಿ. ನಾವು ಮೊಣಕಾಲ್ಮುರಿ ಬೆಟ್ಟದಲ್ಲಿ ನಾನು ಮೊಣಕಾಲಲ್ಲಿ 15 ಮೆಟ್ಲು ಹತ್ತುತ್ತೀನಿ. ನಮ್ಮಮ್ಮ ಕೂಡ 10 ಸ್ಟೆಪ್ಸ್ನ ಹತ್ತುತ್ತೆ. ಹಾಗಾಗಿ ಇಬ್ಬರು ಹತ್ತುತ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಒಂದು 3 ಸ್ಟೆಪ್ಸ್ ಹತ್ತಿದ್ರು. ಅದಾದಮೇಲೆ ನೆಕ್ಸ್ಟು ನಾನು ನಮ್ಮಮ್ಮ 10 ನಾನು 15 ಹೀಗೆ ಸ್ಟೆಪ್ಸ್ ಹತ್ತುತ್ತೀವಿ ಫ್ರೆಂಡ್ಸ್ ಯಾವಾಗ ಹೋದಾಗಲೂ ಕೂಡ. ಇದೊಂದು ಹರಕೆ ಅಂತಲೇ ಹೇಳ್ಬೋದು. ನನಗೇನು ಹರಕೆ ಹೊತ್ತಿದ್ದೀನಿ, ಅದು ನನಗೆ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ನಾನು ಯಾವ ಸರಿ ಹೋದ್ರೂ 15 ಮೆಟ್ಲನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಮೊಣಕಾಲಲ್ಲಿ ಹತ್ತಿ. ನನಗೇನು ಹುಷಾರಿಲ್ಲ ಅಂದರೂ ನಾನು ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ನಾನು ಹರಕೆನ. ನೋಡಿ ಫ್ರೆಂಡ್ಸ್ ಮೊಣಕಾಲ್ಮುರಿ ಬೆಟ್ಟದಲ್ಲೂ ತುಂಬಾ ಜನ ಇದ್ದರು. ಇಲ್ಲಿನೂ ತುಂಬ ಚಳಿ ಆಗ್ತಿತ್ತು. ನೋಡಿ ಹೇಗಿದೆ ಗೋಪುರ ಅಂತ. ಇದು ಗೋಪುರ ಸ್ವಲ್ಪ ಚಿಕ್ಕದಿದ್ರೂ ಚೆನ್ನಾಗಿದೆ. ಇಲ್ಲಿ ಸ್ಟೆಪ್ಸ್ ಕೂಡ ಹೈಟ್ ಇದೆ. ನೋಡಿ ನಾನು ನಮ್ಮ ಅಪ್ಪಾಜಿ ಅಮ್ಮ ಹೇಗೆ ಕಾಣ್ತಾ ಇದ್ದೀವಿ ಅಂತ.
ಈಗ ನಾವು 3000 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನು 550 ಸ್ಟೆಪ್ಸನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಇಲ್ಲೂ ಕೂಡ ಹಾಸ್ಪಿಟಲ್ ಇದೆ, ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ತೋರಿಸ್ಕೋಬೋದು. ನೆಕ್ಸ್ಟ್ ನಾವು 3500 ಮೆಟ್ಲನ್ನು 3300 ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನು ಮುಂದೆ ಸ್ಟೆಪ್ಸ್ ಹತ್ತಬೇಕು, ಹೋಗೋಣ ಬನ್ನಿ ಮುಂದೆ. ಇಷ್ಟು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಮಗೆ 9 ಆಗ್ತಿದೆ. ತಿರುಮಲಗೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ನಾನು ನಿಮಗೆ ಮತ್ತೆ ಲಾಸ್ಟ್ ಮೆಟ್ಲ ಹತ್ರ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ 3500 ಸ್ಟೆಪ್ಸ್ನ ಮುಗಿಸಿ 3550 ಸ್ಟೆಪ್ಸ್ನ ಮುಗಿಸಿ ಲಾಸ್ಟ್ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ನಮ್ಮ ಪಾದಯಾತ್ರೆಯನ್ನು ಮುಗಿಸುವ ಸಮಯ ಬಂದಿದೆ. ಆರತಿ ತಗೊಂಡು ಕುಂಕುಮ ಹಚ್ಕೊಂಡು ನಮ್ಮ ಪಾದಯಾತ್ರೆನ ನಾವು ಕಂಪ್ಲೀಟ್ ಮಾಡಿದ್ವಿ. ನೋಡಿ ಫೈನಲ್ ಆಗಿ ಸುಸ್ತಾಗಿದೆ ನಮ್ಮ ಅಮ್ಮ ಫುಲ್ಲು. ನೋಡಿ ಫೈನಲಿ ನಾವು ರೀಚ್ ಆದ್ವಿ ತಿರುಮಲಗೆ. ನೋಡಿ ತಿರುಮಲ ವ್ಯೂ ಕೂಡ ಹೀಗೆ ಇದೆ. ಅಲ್ಲಿಗಿನ್ನ ಮೆಟ್ಲತ್ತು ಹೋಗಿನ ಫಾಗು ಇಲ್ಲಿ ತುಂಬಾ ಜಾಸ್ತಿ ಇದೆ. ಇಲ್ಲೂ ಕೂಡ ಚಿಲ್ಡ್ ವೆದರ್ ಇದೆ. ನೋಡಿ ತಿರುಮಲ ವೆದರ್ ಕೂಡ ಹೇಗಿದೆ ಅಂತ. ಇದೇ ಥರ ನನ್ನ ನೆಕ್ಸ್ಟ್ ವ್ಲಾಗಿಗೆ ಎಲ್ಲರೂ ಕಾಯ್ತಾ ಇರಿ. ನಾನು ಪಾರ್ಟ್ 2 ವೀಡಿಯೋಸ್ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ನೋಡಿ ವೆದರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು 2 ಕಣ್ಣಿಂದ ನೋಡೋಕ್ಕೆ ಸಾಲಲ್ಲ, ಅಷ್ಟು ಚೆನ್ನಾಗಿದೆ ತಿರುಮಲ ವೆದರ್ ಮಾತ್ರ. ನನಗಂತೂ ಫುಲ್ ಇಷ್ಟ ಆಯಿತು ಇದು. ನಾವು ಕೆಳಗಡೆ ಲಗೇಜ್ ಕೊಟ್ಟಿದ್ವಲ್ವ ನಮ್ಮ ಲಗೇಜ್ನ, ಆ ಲಗೇಜ್ ಇಸ್ಕೋಬೇಕಾದ್ರೆ ನಾವು ಲಗೇಜ್ ಕೌಂಟ್ರ್ ಹತ್ರ ಬರಬೇಕು. ಮುಂದೆ ನಡ್ಕೊಂಬರ್ತಾ ಬಂದರೆ ಮಂಟಪ ಸಿಗುತ್ತೆ. ಮಂಟಪ ಬಿಟ್ಟು ಮುಂದೆ ಬಂದರೆ ನಮಗೆ ಫ್ರೀ ಲಗೇಜ್ ಕೌಂಟರ್ ಅಂತ ಇರುತ್ತೆ. ನಮಗೆ ಕೆಳಗಡೆ ನಮ್ಮ ಲಗೇಜ್ನೆಲ್ಲ ಇದು ಮಾಡಿ ಸ್ಕ್ಯಾನ್ ಮಾಡಿ ಒಂದು ಚೀಟಿ ಬರ್ಕೊಟ್ಟಿರ್ತಾರೆ. ಅದರಲ್ಲಿರುತ್ತೆ GNC 1, GNC 2, GNC 3 ಅಂತ ಲಗೇಜ್ ಕೌಂಟರ್ ನಂಬರು. ಆ ಥರದ್ರಲ್ಲಿ ಹೋಗಿ ನೀವು ಇಸ್ಕೊಳ್ಬೋದು ಲಗೇಜ್ನ. ನಮ್ಮದು GNC 1ನಲ್ಲಿತ್ತು, ಹಾಗಾಗಿ ಆ ಕೌಂಟ್ರ್ ಹತ್ರ ಬಂದು ನಾವು ಸ್ಲಿಪ್ ತೋರಿಸಿದ್ದಕ್ಕೆ ನಮಗೆ ಲಗೇಜ್ ಕೊಟ್ಟರು. ಫೈನಲಿ ನಾವು ಲಗೇಜ್ ಇಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಎಲ್ಲರೂ ನನ್ನ ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾ ಇರಿ. ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊ